ಈಗ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಸಬ್ಜೆಕ್ಟ್ನಲ್ಲಿ ಎಸೆನ್ಷಿಯಲ್ ಡಿಜಿಟಲ್ ಸ್ಕಿಲ್ಸ್ ಮಾಡ್ಯೂಲಿನ ಲೆಸನ್ಸ್ಗಳಲ್ಲಿ ಇಂಟ್ರೊಡಕ್ಷನ್ ಟು ಡಿಜಿಟಲ್ ಸ್ಕಿಲ್ಸ್ ಈ ಲೆಸನ್ ಸ್ಟಾರ್ಟ್ ಮಾಡಬೇಕು. ಡಿಜಿಟಲ್ ಸ್ಕಿಲ್ಸ್ಗಳಿಗೆ ಪರಿಚಯ ಪಾಠ. ಡಿಜಿಟಲ್ ಸ್ಕಿಲ್ಸ್ ಅಂದರೆ ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಇದನ್ನು ಸರಾಗವಾಗಿ ಉಪಯೋಗ ಮಾಡಲಿಕ್ಕೆ ಬರಬೇಕು. ನಮಗೆ ಯಾವುದೇ ಒಂದು ಭಾಷೆಯಲ್ಲಿ ಸರಾಗವಾಗಿ ಮಾತಾಡಲಿಕ್ಕೆ, ಬರೀಲಿಕ್ಕೆ ಮತ್ತು ತಿಳ್ಕೊಳ್ಳಿಕ್ಕೆ ಬರ್ತದೆ ಅಂದರೆ ಅದನ್ನು ನಾವು ಲ್ಯಾಂಗ್ವೇಜ್ ಲಿಟ್ರಸಿ ಅಥವಾ ಭಾಷಾ ಸಾಕ್ಷರತೆ ಅಂತೀವಿ. ಅದೇ ಥರ ನಮಗೆ ಕಂಪ್ಯೂಟರ್ ಇದನ್ನು ಸುರಕ್ಷಿತವಾಗಿ, ಸರಾಗವಾಗಿ ಮತ್ತು ಇಂಟರ್ನೆಟ್ ಇದನ್ನು ಸುರಕ್ಷಿತವಾಗಿ ನಮಗೆ ಉಪಯೋಗಿಸಲಿಕ್ಕೆ ಬರ್ತದೆ ಅಂದರೆ ಅದನ್ನು ನಾವು ಡಿಜಿಟಲ್ ಲಿಟ್ರಸಿ ಅಂತ ಕರಿತೀವಿ. ನಮಗೆ ಭವಿಷ್ಯದಲ್ಲಿ ಕೆಲಸ ಸಿಗಬೇಕು ಅಂದರೆ ಮತ್ತು ನಮಗೆ ಕೆಲಸ ಸಿಕ್ಕ ಮೇಲೆ ಅದರಲ್ಲಿ ಸಕ್ಸಸ್ ಆಗಬೇಕಂದ್ರೂ ಕೂಡ ನಮಗೆ ಡಿಜಿಟಲ್ ಸ್ಕಿಲ್ಸ್ ಅಥವಾ ನಾವು ಡಿಜಿಟಲಿ ಲಿಟ್ರೇಟ್ ಆಗಿರಬೇಕು. ಈಗ ಕ್ವೆಸ್ಟ್ ಆ್ಯಪ್ ಮುಖಾಂತರ ನಾವು ಇಂಟ್ರೊಡಕ್ಷನ್ ಟು ಡಿಜಿಟಲ್ ಸ್ಕಿಲ್ಸ್ ಇದನ್ನು ಪಾಠ ವಿವರವಾಗಿ ಕಲಿಬೇಕು. Meet Chanchal, Ichitra and Abhishek. They will join you in your journey to learn digital skills in an easy and fun way. Meet Chanchal, Ichitra and Abhishek. They will join you in your journey to learn digital skills in an easy and fun way. ಚಂಚಲ್, ಇಚಿತ್ರ ಮತ್ತು ಅಭಿಷೇಕ್ ಇವರನ್ನು ಭೇಟಿಯಾಗಿರಿ. ಇವರು ಸರಾಗವಾಗಿ ಮತ್ತು ಮೋಜಿನಿಂದ ಡಿಜಿಟಲ್ ಸ್ಕಿಲ್ಸ್ಗಳನ್ನು ಕಲಿಯುವ ನಿಮ್ಮ ಪ್ರಯಾಣದಲ್ಲಿ ಜೊತೆಗಿರುತ್ತಾರೆ. Now, with them, let's understand what are digital skills and how they can help us in our personal and professional life. Click on Begin Lesson to start. ಈಗ ಇವರೊಂದಿಗೆ ಯಾವೆಲ್ಲ ಡಿಜಿಟಲ್ ಸ್ಕಿಲ್ಗಳಿವೆ ಮತ್ತು ಡಿಜಿಟಲ್ ಸ್ಕಿಲ್ಗಳು ನಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಹೇಗೆ ಉಪಯುಕ್ತವಾಗಿವೆ ತಿಳಿದುಕೊಳ್ಳುವುದು. ಅದಕ್ಕಾಗಿ ಬಿಗಿನ್ ಲೆಸನ್ ಆಯ್ಕೆ ಮಾಡುವುದು. In this lesson, we will learn what is digital literacy, how is digital technology used in everyday life, what digital skills are needed in the world of work. In this lesson, we will learn ಅಂದರೆ ಈ ಪಾಠದಲ್ಲಿ ನಾವು ಕಲಿಯುವುದು 3 ವಿಷಯಗಳನ್ನು. ಮೊದಲನೆಯದು ವಾಟ್ ಈಸ್ ಡಿಜಿಟಲ್ ಲಿಟ್ರಸಿ, ಡಿಜಿಟಲ್ ಸಾಕ್ಷರತೆ ಅಂದರೆ ಏನು. ಎರಡನೆಯದು ಹೌ ಈಸ್ ಡಿಜಿಟಲ್ ಟೆಕ್ನಾಲಜಿ ಯೂಸ್ಡ್ ಇನ್ ಎವ್ರಿಡೇ ಲೈಫ್ ಅಂದರೆ ದಿನನಿತ್ಯ ಜೀವನದಲ್ಲಿ ಡಿಜಿಟಲ್ ತಂತ್ರಜ್ಞಾನವನ್ನು ಹೇಗೆ ಉಪಯೋಗಿಸಲಾಗಿದೆ. ಮೂರನೆಯದು ವಾಟ್ ಡಿಜಿಟಲ್ ಸ್ಕಿಲ್ಸ್ ಆರ್ ನೀಡೆಡ್ ಇನ್ ದ ವರ್ಲ್ಡ್ ಆಫ್ ವರ್ಕ್, ಕೆಲಸದ ಜಗತ್ತಿನಲ್ಲಿ ಯಾವ ಡಿಜಿಟಲ್ ಸ್ಕಿಲ್ಗಳ ಅವಶ್ಯಕತೆ ಇದೆ. ಈಗ ಮುಂದಿನ ಪುಟ ಓದುವುದು. Before we start this lesson, let's understand what you already know and what you want to learn about this topic. Select the appropriate box for each option. Importance of using computer and internet. What is digital technology? Digital skills needed in the world of work. ಈ ಪಾಠ ಕಲಿಯುವ ಮೊದಲು ಈ ವಿಷಯದ ಬಗ್ಗೆ ಈಗಾಗಲೇ ನಿಮಗೆ ಏನು ತಿಳಿದಿದೆ ಮತ್ತು ಇನ್ನು ಮುಂದೆ ಏನು ಕಲಿಯಬೇಕಾಗಿದೆ ತಿಳಿದುಕೊಳ್ಳುವುದು. ಸೆಲೆಕ್ಟ್ ದ ಅಪ್ರೋಪ್ರಿಯೇಟ್ ಬಾಕ್ಸ್ ಫಾರ್ ಈಚ್ ಆಪ್ಷನ್ ಅಂದರೆ ಪ್ರತಿಯೊಂದು ಆಯ್ಕೆಯನ್ನು ಸರಿಯಾದ ಖಾಲಿ ಬಾಕ್ಸ್ನಿಂದ ಗುರುತಿಸುವುದು.
ವಾಟ್ ಐ ಆಲ್ರೆಡಿ ನೋ ಅಂದರೆ ನನಗೆ ಈಗಾಗಲೇ ಏನು ತಿಳಿದಿದೆ. ಈ ವಿಷಯಗಳನ್ನು ಎಡಗಡೆ ಬಾಕ್ಸ್ದಿಂದ ಗುರುತಿಸೋದು. ವಾಟ್ ಐ ವಾಂಟ್ ಟು ಲರ್ನ್ ಅಂದರೆ ನನಗೆ ಇನ್ನು ಮುಂದೆ ಏನು ಕಲಿಯಬೇಕಾಗಿದೆ. ಅದನ್ನು ಬಲಗಡೆ ಬಾಕ್ಸ್ನಲ್ಲಿ ಗುರುತಿಸೋದು. ಮೊದಲನೇ ಆಯ್ಕೆ ಇಂಪಾರ್ಟೆನ್ಸ್ ಆಫ್ ಯೂಸಿಂಗ್ ಕಂಪ್ಯೂಟರ್ ಆ್ಯಂಡ್ ಇಂಟರ್ನೆಟ್. ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಉಪಯೋಗಿಸುವ ಮಹತ್ವ. ಈ ವಿಷಯ ನಮಗೆ ಈಗಾಗಲೇ ತಿಳಿದಿದೆ. ಆಯ್ಕೆಯನ್ನು ಎಡಗಡೆ ಬಾಕ್ಸ್ನಲ್ಲಿ ಗುರುತಿಸೋದು. ಎರಡನೆಯ ಆಯ್ಕೆ ವಾಟ್ ಈಸ್ ಡಿಜಿಟಲ್ ಟೆಕ್ನಾಲಜಿ. ಡಿಜಿಟಲ್ ತಂತ್ರಜ್ಞಾನ ಅಂದರೆ ಏನು. ಮೂರನೇ ಆಯ್ಕೆ ಡಿಜಿಟಲ್ ಸ್ಕಿಲ್ಸ್ ನೀಡೆಡ್ ಇನ್ ದ ವರ್ಲ್ಡ್ ಆಫ್ ವರ್ಕ್. ಕೆಲಸದ ಜಗತ್ತಿನಲ್ಲಿ ಬೇಕಾಗುವ ಡಿಜಿಟಲ್ ಕುಶಲತೆಗಳು. ಈ ಎರಡು ವಿಷಯಗಳನ್ನು ನಾವು ಇನ್ನು ಮುಂದೆ ಕಲಿಯಬೇಕಾಗಿದೆ. ಆಯ್ಕೆಗಳನ್ನು ಬಲಗಡೆ ಬಾಕ್ಸ್ನಲ್ಲಿ ಗುರುತಿಸುವುದು. ಆಯ್ಕೆಗಳನ್ನು ಸಲ್ಲಿಸುವುದು. Very good. Sharing what you know and what you want to learn will help you improve your learning. ಬಹಳ ಒಳ್ಳೆಯದು. ನಿಮಗೆ ಏನು ತಿಳಿದಿದೆ ಮತ್ತು ಏನು ಕಲಿಯಬೇಕಾಗಿದೆ ಇದನ್ನು ಹಂಚಿಕೊಳ್ಳುವುದರಿಂದ ನಿಮ್ಮ ಸ್ವಂತ ಕಲಿಕೆ ಸುಧಾರಿಸುತ್ತದೆ. ಮುಂದಿನ ಪುಟ ಓದುವುದು. Let's meet Chanchal Tripathi from Uttar Pradesh and hear how she became successful by learning to use a computer. ಈಗ ಉತ್ತರ ಪ್ರದೇಶದ ಚಂಚಲ್ ತ್ರಿಪಾಠಿ ಇವಳನ್ನು ಭೇಟಿಯಾಗಿ ಕಂಪ್ಯೂಟರ್ ಕಲಿಕೆಯಿಂದ ಹೇಗೆ ಅವಳಿಗೆ ಯಶಸ್ಸು ಸಿಕ್ಕಿತು ಕೇಳುವುದು. Hi, I'm Chanchal Tripathi from Prayagraj, UP. Today's world is surrounded by computers, the internet, mobile phone, etc. But when I was growing up, I did not use technology. I did not know how to operate a computer, the mobile phone, or use the internet properly. I had lots of doubts and fear, but I decided to take my first step towards learning digital skill. I learned how to use a computer. This helped me get my first job and become independent. Now, I'm here to share my learnings with all of you. In this module, I will help you to learn how to use computer confidently, create simple files using Microsoft Word and Microsoft Excel. ಚಂಚಲ್ ತ್ರಿಪಾಠಿ ಹೇಳುತ್ತಾಳೆ, ಇಂದಿನ ಜಗತ್ತು ಕಂಪ್ಯೂಟರ್, ಮೊಬೈಲ್, ಇಂಟರ್ನೆಟ್ ಇತ್ಯಾದಿಗಳಿಂದ ಸುತ್ತುವರಿದಿದೆ. ಆದರೆ ನಾನು ಬೆಳೆಯುವಾಗ ಈ ತಂತ್ರಜ್ಞಾನವನ್ನು ಬಳಸಿರಲಿಲ್ಲ. ನನಗೆ ಕಂಪ್ಯೂಟರ್, ಮೊಬೈಲ್ ಆಪರೇಟ್ ಮಾಡುವುದು ಮತ್ತು ಇಂಟರ್ನೆಟ್ ಇದನ್ನು ಸರಿಯಾಗಿ ಬಳಸುವುದು ತಿಳಿದಿರಲಿಲ್ಲ. ನನಗೆ ಬಹಳಷ್ಟು ಸಂಶಯಗಳು ಮತ್ತು ಹೆದರಿಕೆ ಇತ್ತು. ಆದರೆ ನಾನು ಡಿಜಿಟಲ್ ಸ್ಕಿಲ್ಸ್ ಕಲಿಯಲು ಮೊದಲ ಹೆಜ್ಜೆ ತೆಗೆದುಕೊಂಡು ಕಂಪ್ಯೂಟರ್ ಮತ್ತು ಇಂಟರ್ನೆಟ್ಗಳನ್ನು ಸರಿಯಾಗಿ ಉಪಯೋಗಿಸುವುದನ್ನು ಕಲಿತುಕೊಂಡೆ ಮತ್ತು ಮೊದಲ ಕೆಲಸ ಪಡೆದುಕೊಂಡ ನಂತರ ಸ್ವಾವಲಂಬಿಯಾಗಿ ಇದ್ದೇನೆ. ಈಗ ನಾನು ನನ್ನ ಕಲಿಕೆಯನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳುತ್ತೇನೆ. ಈ ಮಾಡ್ಯೂಲ್ನಲ್ಲಿ ನಾನು ಕಂಪ್ಯೂಟರ್ಗಳನ್ನು ವಿಶ್ವಾಸದಿಂದ ಉಪಯೋಗಿಸುವುದನ್ನು ಹಾಗೂ ಮೈಕ್ರೋಸಾಫ್ಟ್ ವರ್ಡ್ ಮತ್ತು ಮೈಕ್ರೋಸಾಫ್ಟ್ ಎಕ್ಸೆಲ್ ಫೈಲ್ಗಳನ್ನು ತಯಾರಿಸುವುದನ್ನು ಕಲಿಯಲು ಸಹಾಯ ಮಾಡುತ್ತೇನೆ. ಈಗ ಮುಂದಿನ ಪುಟ ಓದುವುದು. Pause, think and do. Do you feel confident when using a computer or laptop? Think and write down. How learning a computer or laptop will help you? What things you want to learn about a computer or laptop? ಸ್ವಲ್ಪ ವಿರಾಮ ತೆಗೆದುಕೊಂಡು ವಿಚಾರಿಸಿ ಮಾಡಿ ನೋಡಿರಿ. ಡು ಯು ಫೀಲ್ ಕಾನ್ಫಿಡೆಂಟ್ ವೆನ್ ಯೂಸಿಂಗ್ ಅ ಕಂಪ್ಯೂಟರ್ ಆರ್ ಲ್ಯಾಪ್ಟಾಪ್ ಅಂದರೆ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಬಳಸುವಾಗ ನಿಮಗೆ ಆತ್ಮವಿಶ್ವಾಸವಿದೆಯೇ? ಥಿಂಕ್ ಆ್ಯಂಡ್ ರೈಟ್ ಡೌನ್. ಯೋಚಿಸಿ ಬರೆಯಿರಿ. ಹೌ ಲರ್ನಿಂಗ್ ಅ ಕಂಪ್ಯೂಟರ್ ಆರ್ ಲ್ಯಾಪ್ಟಾಪ್ ವಿಲ್ ಹೆಲ್ಪ್ ಯು. ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಕಲಿಯುವುದು ನಿಮಗೆ ಹೇಗೆ ಸಹಾಯ ಮಾಡುತ್ತದೆ? ವಾಟ್ ಥಿಂಗ್ಸ್ ಯು ವಾಂಟ್ ಟು ಲರ್ನ್ ಅಬೌಟ್ ಅ ಕಂಪ್ಯೂಟರ್ ಆರ್ ಲ್ಯಾಪ್ಟಾಪ್. ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಕುರಿತು ನೀವು ಯಾವ ವಿಷಯಗಳನ್ನು ಕಲಿಯ ಬಯಸುತ್ತೀರಿ? ಈಗ ಮುಂದಿನ ಪುಟ ಓದುವುದು. Let's meet Ichitra Boro from Assam and hear how she became confident and successful by learning to use the internet. ಈಗ ಆಸಾಂ ರಾಜ್ಯದ ಇಚಿತ್ರಾ ಬೋರೋ ಇವಳನ್ನು ಭೇಟಿಯಾಗುವುದು ಮತ್ತು ಇಂಟರ್ನೆಟ್
ಉಪಯೋಗಿಸುವುದನ್ನು ಕಲಿತಿರುವುದರಿಂದ ಅವಳು ವಿಶ್ವಾಸದಿಂದ ಇರುವುದು ಮತ್ತು ಯಶಸ್ವಿ ಆಗಿರುವುದನ್ನು ಕೇಳುವುದು. Hello, I am Ichitam Boro from Guwahati, Assam. I dropped out of school early to support my parents. Since my parents are old, I couldn't travel too far from home for my work, so I started a pickle business. I didn't know much about doing business, so my friend told me that I could learn all the skills using the internet. I learned how to find the right information online, how to use social media properly, and also to grow my business. Learning how to use the internet properly and safely has helped me become more confident than ever before. It has also helped me become more successful in my pickle business. In this module, I'll help you learn how to use the internet, search for the right information online, use social media properly and safely for your professional development. ಪಾಸ್, ಥಿಂಕ್ ಆ್ಯಂಡ್ ಡೂ. ಸ್ವಲ್ಪ ವಿರಾಮ ತೆಗೆದುಕೊಂಡು ವಿಚಾರಿಸಿರಿ, ಮಾಡಿರಿ. ಡು ಯು ನೋ ಹೌ ಟು ಯೂಸ್ ದ ಇಂಟರ್ನೆಟ್ ಪ್ರಾಪರ್ಲಿ ಆ್ಯಂಡ್ ಸೇಫ್ಲಿ? ಇಂಟರ್ನೆಟ್ಟನ್ನು ಸರಿಯಾಗಿ ಮತ್ತು ಸುರಕ್ಷಿತವಾಗಿ ಬಳಸುವುದು ಹೇಗೆ ಎಂದು ನಿಮಗೆ ತಿಳಿದಿದೆಯೇ? ಥಿಂಕ್ ಆ್ಯಂಡ್ ರೈಟ್ ಡೌನ್. ಯೋಚಿಸಿ ಬರೆಯಿರಿ. ಹೌ ಕ್ಯಾನ್ ಲರ್ನಿಂಗ್ ಟು ಯೂಸ್ ದ ಇಂಟರ್ನೆಟ್ ಹೆಲ್ಪ್ ಯು? ಇಂಟರ್ನೆಟ್ ಬಳಸಲು ಕಲಿಯುವುದು ನಿಮಗೆ ಹೇಗೆ ಸಹಾಯಕವಾಗಿದೆ? ವಾಟ್ ವಿಲ್ ಹೆಲ್ಪ್ ಯು ಟು ಯೂಸ್ ದ ಇಂಟರ್ನೆಟ್ ಪ್ರಾಪರ್ಲಿ ಆ್ಯಂಡ್ ಸೇಫ್ಲಿ? ಇಂಟರ್ನೆಟ್ಟನ್ನು ಸರಿಯಾಗಿ ಮತ್ತು ಸುರಕ್ಷಿತವಾಗಿ ಬಳಸಲು ನಿಮಗೆ ಯಾವುದು ಸಹಾಯಕವಾಗುತ್ತದೆ? ಈಗ ಮುಂದಿನ ಪುಟ ಓದುವುದು. Let's meet Abhishek from Kerala and hear how he got the job in a big company by improving his digital skills. ಈಗ ಕೇರಳ ರಾಜ್ಯದ ಅಭಿಷೇಕ್ ಇವರನ್ನು ಭೇಟಿಯಾಗುವುದು ಮತ್ತು ಅವರು ತಮ್ಮ ಡಿಜಿಟಲ್ ಸ್ಕಿಲ್ಗಳನ್ನು ಸುಧಾರಣೆ ಮಾಡಿಕೊಳ್ಳುವುದರಿಂದ ಅವರಿಗೆ ಹೇಗೆ ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಕ್ಕಿತು ಕೇಳುವುದು. Hi, I'm Abhishek from Palakkad, Kerala. I did my COPA course from Government ITI, Palakkad. I'm working as a computer operator in a big company with a good salary. But getting this job was not easy. During this course, I worked really hard to build the necessary digital skills. I learned how to write an email, use softwares for video calling, etc. I'm also planning to do courses online to grow in my career. Using the internet has given me the confidence that I can learn anything through mobile or online websites. In this module, I will help you to become confident in writing an email and use simple digital applications for everyday use. Also, use internet for your personal and professional growth. ಅಭಿಷೇಕ್ ಹೀಗೆ ಹೇಳುತ್ತಾರೆ. ಹಾಯ್, ನಾನು ಅಭಿಷೇಕ್, ಪಾಲಕ್ಕಾಡ್, ಕೇರಳದಿಂದ. ನಾನು ಪಾಲಕ್ಕಾಡ್ ಗೌರ್ಮೆಂಟ್ ITIನಲ್ಲಿ ಕೋಪಾ ಕೋರ್ಸ್ ಮಾಡಿದ್ದೇನೆ. ನಾನು ದೊಡ್ಡ ಕಂಪನಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ಒಳ್ಳೆಯ ವೇತನ ಪಡೆಯುತ್ತಿದ್ದೇನೆ. ಆದರೆ ಈ ಒಳ್ಳೆಯ ಕೆಲಸ ಪಡೆಯುವುದು ಅಷ್ಟು ಸರಳವಾಗಿರಲಿಲ್ಲ. ಈ ಕೋರ್ಸ್ ಮಾಡುವಾಗ ನನಗೆ ಅವಶ್ಯಕವಿರುವ ಡಿಜಿಟಲ್ ಸ್ಕಿಲ್ಸ್ ಕಲಿಯಲು ಕಷ್ಟಪಟ್ಟಿದ್ದೇನೆ. ಇಮೇಲ್ ಬರೆಯಲು ಮತ್ತು ವಿಡಿಯೋ ಕಾಲ್ ಮಾಡಲು ಬೇಕಾದ ತಂತ್ರಾಂಶ ಕಲಿತಿದ್ದೇನೆ. ನನ್ನ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಆನ್ಲೈನ್ ಕೋರ್ಸ್ ಕಲಿಯಲು ಪ್ಲ್ಯಾನ್ ಮಾಡುತ್ತಿದ್ದೇನೆ. ಇಂಟರ್ನೆಟ್ ಉಪಯೋಗಿಸುವುದರಿಂದ ನಾನು ನನಗೆ ಬೇಕಾದ ಕೋರ್ಸ್ಗಳನ್ನು ಆನ್ಲೈನ್ನಲ್ಲಿ ಕಲಿಯುವ ಆತ್ಮವಿಶ್ವಾಸ ಹೊಂದಿದ್ದೇನೆ. ಈ ಮಾಡ್ಯೂಲ್ನಲ್ಲಿ ನಾನು ನಿಮಗೆ ಆತ್ಮವಿಶ್ವಾಸದಿಂದ ಇಮೇಲ್ ಬರೆಯಲು ಹಾಗೂ ದಿನನಿತ್ಯ ಬೇಕಾಗುವ ಡಿಜಿಟಲ್ ಕೆಲಸಗಳನ್ನು ಮತ್ತು ವೈಯಕ್ತಿಕ ಹಾಗೂ ವೃತ್ತಿಪರ ಜೀವನದಲ್ಲಿ ಬೆಳೆಯಲು ಇಂಟರ್ನೆಟ್ ಬಳಕೆ ತಿಳಿದುಕೊಳ್ಳಲು ಸಹಾಯ ಮಾಡುತ್ತೇನೆ. ಈಗ ಮುಂದಿನ ಪುಟ ಓದುವುದು. Today, we live in a digital world. Digital technology has become a part of our daily lives. Today,
ವಿ ಲಿವ್ ಇನ್ ಅ ಡಿಜಿಟಲ್ ವರ್ಲ್ಡ್. ಇಂದು ನಾವು ಡಿಜಿಟಲ್ ಜಗತ್ತಿನಲ್ಲಿ ವಾಸಿಸುತ್ತಿದ್ದೇವೆ. ಡಿಜಿಟಲ್ ಟೆಕ್ನಾಲಜಿ ಹ್ಯಾಸ್ ಬಿಕಮ್ ಅ ಪಾರ್ಟ್ ಆಫ್ ಅವರ್ ಡೈಲಿ ಲೈಫ್ಸ್. ಡಿಜಿಟಲ್ ತಂತ್ರಜ್ಞಾನವು ನಮ್ಮ ದೈನಂದಿನ ಜೀವನದ ಒಂದು ಭಾಗವಾಗಿದೆ. Every day, we do many things using digital technology. Some of them are talking to friends on chat, watching videos, finding information on Google, using calculator, and many more. Every day we do many things using digital technology. ಪ್ರತಿದಿನ ನಾವು ಡಿಜಿಟಲ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಅನೇಕ ಕೆಲಸಗಳನ್ನು ಮಾಡುತ್ತೇವೆ. ಅದರಲ್ಲಿ ಕೆಲವು ಟಾಕಿಂಗ್ ಟು ಫ್ರೆಂಡ್ಸ್ ಆನ್ ಅ ಚಾಟ್ನಲ್ಲಿ ಸ್ನೇಹಿತರೊಂದಿಗೆ ಮಾತನಾಡುವುದು, ವಾಚಿಂಗ್ ವಿಡಿಯೋಗಳನ್ನು ವೀಕ್ಷಿಸುವುದು, ಫೈಂಡಿಂಗ್ ಇನ್ಫಾರ್ಮೇಷನ್ ಆನ್ ಗೂಗಲ್ನಲ್ಲಿ ಮಾಹಿತಿ ಹುಡುಕುವುದು, ಯೂಸಿಂಗ್ ಕ್ಯಾಲ್ಕುಲೇಟರ್ ಬಳಸುವುದು, ಅನೇಕ ರೀತಿಯ ಕೆಲಸಗಳು. To be successful in this digital world, we need to have digital literacy. To be successful in this digital world, we need to have digital literacy. ಈ ಡಿಜಿಟಲ್ ಜಗತ್ತಿನಲ್ಲಿ ಯಶಸ್ವಿಯಾಗಲು ನಾವು ಡಿಜಿಟಲ್ ಸಾಕ್ಷರತೆಯನ್ನು ಹೊಂದಿರಬೇಕು. Digital literacy is the ability to use computers, the internet, and technology responsibly to communicate, learn, and share information. What is digital literacy? ಡಿಜಿಟಲ್ ಸಾಕ್ಷರತೆ ಅಂದರೆ ಏನು? Digital literacy is the ability to use computers, the internet, and technology responsibly to communicate, learn, and share information. ಡಿಜಿಟಲ್ ಸಾಕ್ಷರತೆ ಎಂದರೆ ಕಂಪ್ಯೂಟರ್, ಇಂಟರ್ನೆಟ್ ಮತ್ತು ತಂತ್ರಜ್ಞಾನವನ್ನು ಜವಾಬ್ದಾರಿಯುತವಾಗಿ ಸಂವಹನ ಮಾಡುವುದು, ಕಲಿಯುವುದು ಮತ್ತು ಮಾಹಿತಿಯನ್ನು ಹಂಚಿಕೊಳ್ಳಲು ಬಳಸಲು ಹೊಂದಿರುವ ಸಾಮರ್ಥ್ಯ. ಮುಂದಿನ ಪುಟ ಓದುವುದು. Today, most jobs expect you to have the digital skills, such as working with computers and smartphones to manage your professional responsibilities. ಇಂದು ಹೆಚ್ಚಿನ ಉದ್ಯೋಗಗಳು ನಿಮ್ಮ ವೃತ್ತಿಪರ ಜವಾಬ್ದಾರಿಗಳನ್ನು ನಿರ್ವಹಿಸಲು ಕಂಪ್ಯೂಟರ್ ಮತ್ತು ಸ್ಮಾರ್ಟ್ಫೋನ್ಗಳೊಂದಿಗೆ ಕೆಲಸ ಮಾಡುವಂತಹ ಡಿಜಿಟಲ್ ಸ್ಕಿಲ್ಗಳನ್ನು ಹೊಂದಿರಬೇಕೆಂದು ನಿರೀಕ್ಷಿಸುತ್ತವೆ. Some of the important digital skills required at work are communicating through emails and chat, finding information online, creating and editing spreadsheets, using online websites and services. Can you think of more? ಇಂಪಾರ್ಟೆಂಟ್ ಡಿಜಿಟಲ್ ಸ್ಕಿಲ್ಸ್ ರಿಕ್ವೈರ್ಡ್ ಆಟ್ ವರ್ಕ್ ಅಂದರೆ ಕೆಲಸದಲ್ಲಿ ಅಗತ್ಯವಿರುವ ಪ್ರಮುಖ ಡಿಜಿಟಲ್ ಸ್ಕಿಲ್ಸ್ಗಳು. ಕಮ್ಯುನಿಕೇಟಿಂಗ್ ಥ್ರೂ ಇಮೇಲ್ಸ್ ಆ್ಯಂಡ್ ಚಾಟ್, ಇಮೇಲ್ ಮತ್ತು ಚಾಟ್ ಮೂಲಕ ಸಂಪರ್ಕ ಮಾಡುವುದು. ಫೈಂಡಿಂಗ್ ಇನ್ಫಾರ್ಮೇಷನ್ ಆನ್ಲೈನ್ನಲ್ಲಿ ಮಾಹಿತಿ ಹುಡುಕುವುದು. ಕ್ರಿಯೇಟಿಂಗ್ ಆ್ಯಂಡ್ ಎಡಿಟಿಂಗ್ ಸ್ಪ್ರೆಡ್ಶೀಟ್ ಅಂದರೆ ಎಕ್ಸೆಲ್ ಶೀಟ್ಗಳನ್ನು ರಚಿಸುವುದು ಮತ್ತು ನಿರ್ವಹಿಸುವುದು. ಯೂಸಿಂಗ್ ಆನ್ಲೈನ್ ವೆಬ್ಸೈಟ್ಸ್ ಆ್ಯಂಡ್ ಸರ್ವಿಸಸ್, ಆನ್ಲೈನ್ ವೆಬ್ಸೈಟ್ ಮತ್ತು ಸೇವೆಗಳನ್ನು ಬಳಸುವುದು. ಈಗ ಮುಂದಿನ ಪುಟ ಓದುವುದು. Pause, think, and do. Do you feel you have all the digital skills to be successful in the world of work? Think and write down. How learning digital skills can help you at work? What digital skills you want to learn to be successful in your career? ಪಾಸ್, ಥಿಂಕ್ ಆ್ಯಂಡ್ ಡೂ. ಸ್ವಲ್ಪ ವಿರಾಮ ತೆಗೆದುಕೊಂಡು ವಿಚಾರಿಸಿ ಮಾಡಿ ನೋಡಿರಿ. Do you feel you have all the digital skills to be successful in the world of work? ಕೆಲಸದ ಜಗತ್ತಿನಲ್ಲಿ ಯಶಸ್ವಿಯಾಗಲು ನೀವು ಎಲ್ಲ ಡಿಜಿಟಲ್ ಸ್ಕಿಲ್ಗಳನ್ನು ಹೊಂದಿದ್ದೀರಿ ಎಂದು ನೀವು ಭಾವಿಸುತ್ತೀರಾ? ಥಿಂಕ್ ಆ್ಯಂಡ್ ರೈಟ್ ಡೌನ್, ಯೋಚಿಸಿ ಬರೆಯಿರಿ.
ಹೌ ಲರ್ನಿಂಗ್ ಡಿಜಿಟಲ್ ಸ್ಕಿಲ್ಸ್ ಕ್ಯಾನ್ ಹೆಲ್ಪ್ ಯು ಅಟ್ ವರ್ಕ್. ಡಿಜಿಟಲ್ ಸ್ಕಿಲ್ಸ್ಗಳನ್ನು ಕಲಿಯುವುದು ಹೇಗೆ ಕೆಲಸದಲ್ಲಿ ನಿಮಗೆ ಸಹಾಯ ಮಾಡುತ್ತದೆ. ವಾಟ್ ಡಿಜಿಟಲ್ ಸ್ಕಿಲ್ಸ್ ಯು ವಾಂಟ್ ಟು ಲರ್ನ್ ಟು ಬಿ ಸಕ್ಸಸ್ಫುಲ್ ಇನ್ ಯುವರ್ ಕರಿಯರ್. ಅಂದರೆ ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ವಿಯಾಗಲು ನೀವು ಯಾವ ಡಿಜಿಟಲ್ ಸ್ಕಿಲ್ಸ್ಗಳನ್ನು ಕಲಿಯ ಬಯಸುತ್ತೀರಿ. ಈಗ ಮುಂದಿನ ಪುಟ ಓದುವುದು. Based on what you learned, answer the following questions. Click on Begin button to start. ಈಗ ಚಟುವಟಿಕೆ ಸಮಯ. ಬೇಸ್ಡ್ ಆನ್ ವಾಟ್ ಯು ಲರ್ನ್ಡ್ ಆನ್ಸರ್ ದ ಫಾಲೋವಿಂಗ್ ಕ್ವೆಶ್ಚನ್ಸ್. ಇಲ್ಲಿಯವರೆಗೆ ನೀವು ಕಲಿತಿರುವುದರ ಆಧಾರದ ಮೇಲೆ ಮುಂದಿನ ಪ್ರಶ್ನೆಗಳನ್ನು ಉತ್ತರಿಸುವುದು. ಅದಕ್ಕಾಗಿ ಬಿಗಿನ್ ಆಯ್ಕೆ ಮಾಡುವುದು. Choose the correct option. What is digital literacy? Reading, writing, and understanding English. Using the computer and internet confidently. ಚೂಸ್ ದ ಕರೆಕ್ಟ್ ಆಪ್ಷನ್. ಸರಿಯಾದ ಆಯ್ಕೆಯನ್ನು ಗುರುತಿಸುವುದು. ವಾಟ್ ಈಸ್ ಡಿಜಿಟಲ್ ಲಿಟ್ರಸಿ. ಡಿಜಿಟಲ್ ಸಾಕ್ಷರತೆ ಅಂದರೆ ಏನು. ಮೊದಲನೇ ಆಯ್ಕೆ ರೀಡಿಂಗ್, ರೈಟಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಇಂಗ್ಲೀಷ್. ಇಂಗ್ಲೀಷ್ ಓದುವುದು, ಬರೆಯುವುದು ಮತ್ತು ತಿಳಿದುಕೊಳ್ಳುವುದು. ಎರಡನೇ ಆಯ್ಕೆ ಯೂಸಿಂಗ್ ಕಂಪ್ಯೂಟರ್ ಆ್ಯಂಡ್ ಇಂಟರ್ನೆಟ್ ಕಾನ್ಫಿಡೆಂಟ್ಲಿ. ಆತ್ಮವಿಶ್ವಾಸದಿಂದ ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಬಳಸುವುದು. ಡಿಜಿಟಲ್ ಸಾಕ್ಷರತೆ ಅಂದರೆ ಆತ್ಮವಿಶ್ವಾಸದಿಂದ ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಬಳಸುವುದು. ಯೂಸಿಂಗ್ ಕಂಪ್ಯೂಟರ್ ಆ್ಯಂಡ್ ಇಂಟರ್ನೆಟ್ ಕಾನ್ಫಿಡೆಂಟ್ಲಿ ಈ ಆಯ್ಕೆಯನ್ನು ಸಲ್ಲಿಸುವುದು. Very good. You are right. Digital literacy is using the computer and internet confidently. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಓದುವುದು. Choose the correct option. Select the digital skills required at the workplace. Using the internet to search for information. Communicating through email. Creating and editing spreadsheets. All of the above. ಚೂಸ್ ದ ಕರೆಕ್ಟ್ ಆಪ್ಷನ್. ಸರಿಯಾದ ಆಯ್ಕೆಯನ್ನು ಗುರುತಿಸುವುದು. ಸೆಲೆಕ್ಟ್ ದ ಡಿಜಿಟಲ್ ಸ್ಕಿಲ್ಸ್ ರಿಕ್ವೈರ್ಡ್ ಅಟ್ ದ ವರ್ಕ್ ಪ್ಲೇಸ್. ಕೆಲಸದ ಸ್ಥಳದಲ್ಲಿ ಬೇಕಾದ ಡಿಜಿಟಲ್ ಸ್ಕಿಲ್ಗಳು. ಆಯ್ಕೆಗಳು ಯೂಸಿಂಗ್ ದ ಇಂಟರ್ನೆಟ್ ಟು ಸರ್ಚ್ ಫಾರ್ ಇನ್ಫಾರ್ಮೇಷನ್. ಮಾಹಿತಿ ಹುಡುಕಲು ಇಂಟರ್ನೆಟ್ ಬಳಸುವುದು. ಕಮ್ಯುನಿಕೇಟಿಂಗ್ ಥ್ರೂ ಇಮೇಲ್. ಇಮೇಲ್ ಮೂಲಕ ಸಂಪರ್ಕ ಮಾಡುವುದು. ಕ್ರಿಯೇಟಿಂಗ್ ಆ್ಯಂಡ್ ಎಡಿಟಿಂಗ್ ಸ್ಪ್ರೆಡ್ಶೀಟ್ಸ್. ಸ್ಪ್ರೆಡ್ಶೀಟ್ಗಳನ್ನು ರಚಿಸುವುದು ಮತ್ತು ನಿರ್ವಹಣೆ ಮಾಡುವುದು. ಆಲ್ ಆಫ್ ದಿ ಅಬೋವ್. ಮೇಲಿನ ಎಲ್ಲವುಗಳು. ಕೆಲಸದ ಸ್ಥಳದಲ್ಲಿ ನಮಗೆ ಈ 3 ಡಿಜಿಟಲ್ ಸ್ಕಿಲ್ಸ್ಗಳ ಅವಶ್ಯಕತೆ ಇದೆ. ಆಲ್ ಆಫ್ ದಿ ಅಬೋವ್ ಆಯ್ಕೆಯನ್ನು ಸಲ್ಲಿಸುವುದು. Great job! You are right. All of these digital skills are required at the workplace. ಸರಿಯಾದ ಉತ್ತರ. ಮುಂದಿನ ಪುಟ ಓದುವುದು. Here's a task for you. Now that you have heard the success stories of Chanchal, Ichitra, and Abhishek, think and write down how you are going to best learn from this course. How you will improve your digital literacy. Set 2 goals for yourself. ನಿಮಗೆ ಒಂದು ಕೆಲಸ. ಈಗ ನೀವು ಚಂಚಲ್, ಇಚಿತ್ರ ಮತ್ತು ಅಭಿಷೇಕ್ ಇವರ ಯಶಸ್ಸಿನ ಕಥೆಗಳನ್ನು ಕೇಳಿದಿರಿ. ಯೋಚಿಸಿ ಬರೆಯಿರಿ. ಈ ಕೋರ್ಸ್ನಿಂದ ನೀವು ಹೇಗೆ ಉತ್ತಮವಾಗಿ ಕಲಿಯುತ್ತೀರಿ. ನಿಮ್ಮ ಡಿಜಿಟಲ್ ಸಾಕ್ಷರತೆಯನ್ನು ನೀವು ಹೇಗೆ ಸುಧಾರಿಸಿಕೊಳ್ಳುತ್ತೀರಿ. ನಿಮಗಾಗಿ 2 ಗುರಿಗಳನ್ನು ಹೊಂದಿಸಿರಿ. ಈಗ ಮುಂದಿನ ಪುಟ ಓದುವುದು. Now that we have completed the lesson, share what you have learned from this lesson. Choose the options from the menu. ಇಲ್ಲಿಗೆ ಈ ಪಾಠ ಮುಗಿಯಲಿದೆ. ಇಲ್ಲಿಯವರೆಗೆ ನೀವು ಕಲಿತಿದ್ದನ್ನು ಹಂಚಿಕೊಳ್ಳುವುದು. ಚೂಸ್ ದ ಆಪ್ಷನ್ಸ್ ಫ್ರಮ್ ದ ಮೆನು. ಕೆಳಗಿನ ಆಯ್ಕೆಗಳನ್ನು ಗುರುತಿಸುವುದು. ವಾಟ್ ಐ ಲರ್ನ್ ಫ್ರಮ್ ದಿಸ್ ಲೆಸನ್. ಈ ಪಾಠದಿಂದ ನಾನು ಕಲಿತದ್ದು. ಇಂಪಾರ್ಟೆನ್ಸ್ ಆಫ್ ಯೂಸಿಂಗ್ ಕಂಪ್ಯೂಟರ್ ಆ್ಯಂಡ್ ಇಂಟರ್ನೆಟ್. ಕಂಪ್ಯೂಟರ್ ಮತ್ತು
ಇಂಟರ್ನೆಟ್ ಬಳಸುವ ಪ್ರಾಮುಖ್ಯತೆ ಏನು? ವಾಟ್ ಈಸ್ ಡಿಜಿಟಲ್ ಟೆಕ್ನಾಲಜಿ? ಡಿಜಿಟಲ್ ತಂತ್ರಜ್ಞಾನ ಅಂದರೆ ಏನು? ಡಿಜಿಟಲ್ ಸ್ಕಿಲ್ಸ್ ನೀಡೆಡ್ ಇನ್ ದ ವರ್ಲ್ಡ್ ಆಫ್ ವರ್ಕ್. ಕೆಲಸದ ಜಗತ್ತಿನಲ್ಲಿ ಅವಶ್ಯಕವಿರುವ ಡಿಜಿಟಲ್ ಸ್ಕಿಲ್ಸ್ಗಳು. ಈ ಪಾಠದಿಂದ ನಾವು ಮೇಲಿನ ಎಲ್ಲ ಆಯ್ಕೆಗಳನ್ನು ಕಲಿತಿದ್ದೇವೆ. ಆಯ್ಕೆಗಳನ್ನು ಸಲ್ಲಿಸುವುದು. Thank you for sharing what you learned from this lesson. ಈ ಪಾಠದಿಂದ ನೀವು ಕಲಿತಿದ್ದನ್ನು ಹಂಚಿಕೊಂಡದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಪುಟ ಓದುವುದು. Here is a recap of what you learned in this lesson. Digital literacy means to be able to use the computer and internet confidently. Any person who can use the internet on a computer, laptop, tablet, or smartphone to do simple tasks is called a digitally literate person. We need digital skills to succeed in the world of work. A few important digital skills required at workplace are communicating through email, creating and editing spreadsheets, searching information online. ರೀಕ್ಯಾಪ್ ಇಂಟ್ರೊಡಕ್ಷನ್ ಟು ಡಿಜಿಟಲ್ ಸ್ಕಿಲ್ಸ್. ಡಿಜಿಟಲ್ ಕೌಶಲ್ಯಗಳ ಪರಿಚಯ ಈ ಪಾಠದ ಸಾರಾಂಶ. ಡಿಜಿಟಲ್ ಲಿಟ್ರಸಿ ಮೀನ್ಸ್ ಟು ಬಿ ಏಬಲ್ ಟು ಯೂಸ್ ದ ಕಂಪ್ಯೂಟರ್ ಆ್ಯಂಡ್ ಇಂಟರ್ನೆಟ್ ಕಾನ್ಫಿಡೆಂಟ್ಲಿ. ಡಿಜಿಟಲ್ ಸಾಕ್ಷರತೆ ಎಂದರೆ ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಅನ್ನು ಆತ್ಮವಿಶ್ವಾಸದಿಂದ ಬಳಸಲು ಸಾಧ್ಯವಾಗುತ್ತದೆ. Any person who can use the internet on a computer, laptop, tablet or smartphone to do simple tasks is called a digitally literate person. ಕಂಪ್ಯೂಟರ್, ಲ್ಯಾಪ್ಟಾಪ್, ಟ್ಯಾಬ್ಲೆಟ್ ಅಥವಾ ಸ್ಮಾರ್ಟ್ಫೋನ್ನಲ್ಲಿ ಸರಳವಾಗಿ ಕಾರ್ಯಗಳನ್ನು ಮಾಡಲು ಇಂಟರ್ನೆಟ್ ಅನ್ನು ಬಳಸಬಹುದಾದ ಯಾವುದೇ ವ್ಯಕ್ತಿಯನ್ನು ಡಿಜಿಟಲ್ ಸಾಕ್ಷರ ವ್ಯಕ್ತಿ ಎಂದು ಕರೆಯುತ್ತೇವೆ. We need digital skills to succeed in the world of work. ಕೆಲಸದ ಜಗತ್ತಿನಲ್ಲಿ ಯಶಸ್ವಿಯಾಗಲು ನಮಗೆ ಡಿಜಿಟಲ್ ಕೌಶಲ್ಯಗಳು ಬೇಕಾಗುತ್ತವೆ. A few important digital skills required at the workplace are communicating through email, creating and editing spreadsheets or Excel, searching information online. ಕೆಲಸದ ಸ್ಥಳದಲ್ಲಿ ಅಗತ್ಯವಿರುವ ಕೆಲವು ಪ್ರಮುಖ ಡಿಜಿಟಲ್ ಕೌಶಲ್ಯಗಳು: ಇಮೇಲ್ ಮೂಲಕ ಸಂವಹನ, ಸ್ಪ್ರೆಡ್ಶೀಟ್ಗಳನ್ನು ರಚಿಸುವುದು ಮತ್ತು ಸಂಪಾದಿಸುವುದು, ಆನ್ಲೈನ್ನಲ್ಲಿ ಮಾಹಿತಿ ಹುಡುಕುವುದು.